ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸ್ಯಾಟರ್ಡೆ, ನನ್ನ ಮಗಳಿಗೆ ಸ್ಕೂಲಿಗೆ ರಜೆ ಇದೆ. ಅದೇನೋ ಟೀಚರ್ಸ್ ಟ್ರೈನಿಂಗ್ ಅಂತ. ಸೊ ನಾವೆಲ್ಲರೂ ಲೇಟಾಗಿದ್ವಿ. ನಮ್ಮ ಮನೆಯವರು ಆಲ್ರೆಡಿ ಎದ್ದು ಡ್ಯೂಟಿಗೆ ಹೋಗಿದ್ದರು. ನನ್ನ ಮಕ್ಕಳು ಇನ್ನೂ ಮಲಗಿದ್ದಾರೆ. ನಾನು ಸ್ವಲ್ಪ ಲೇಟಾಗಿ ಎದ್ದೆ. ವೆದರ್ ಅಂತೂ ಸಖತ್ ಚಿಲ್ಲಾಗಿತ್ತು, ಮಳೆನೂ ಬರ್ತಾಯಿತ್ತು. ಹಾಗಾಗಿ ಬೇಗ ಹೇಳೋಕ್ಕಾಗಲಿಲ್ಲ, ಮಗಳಿಗೆ ಬೇರೆ ಸ್ಕೂಲಿಗೆ ರಜೆ ಇತ್ತಲ್ಲ, ಹಾಗಾಗಿ ನಾನು ಲೇಟಾಗೇ ಎದ್ದೆ. ನನ್ನ ಮಕ್ಕಳಿನ್ನ ರೂಮಲ್ಲಿ ಮಲಗೇ ಇದ್ದಾರೆ, ಜೋರು ನಿದ್ದೆ. ಅವರು ರಜೆ ಇದ್ದವಾಗ ನನ್ನ ಮಗಳು ಮಲಗೋದು ಲೇಟು ಆ್ಯಂಡ್ ಬೆಳಗ್ಗೆ ಏಳೋದು ಲೇಟು. ವೆದರ್ ಹೆಂಗಿದೆ ಅಂತ ಅಂದರೆ ಸಖತ್ ಚಿಲ್ಲು, ಮಳೆ ಬರ್ತಾನೆ ಇತ್ತು. ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟು ಕಾಣಲ್ಲ, ಬಟ್ ಮಳೆ ತುಂಬ ಜೋರಾಗಿ ಬರ್ತಾಯಿತ್ತು. ಇನ್ನು ನನ್ನ ಮಕ್ಕಳು ಮಲಗಿದ್ದಾರೆ, ಹಿಂಗೆ ಮಲಗಿದ್ದಾರೆ ನೋಡಿ. ನಾನು ಒಂದು ಕಡೆ ಮಲಗಿಸಿರ್ತೀನಿ ಆ್ಯಂಡ್ ನನ್ನ ಮಗಳು ಚಿಕ್ಕವಳು, ಅವಳು ಬೆಳಗ್ಗೆ ಏಳೋದ್ರೊಳಗೆ ಇನ್ನೊಂದು ಥರ ಮಲಗಿರ್ತಾಳೆ. ಇನ್ನು ಅವರು ಹೇಳೋದ್ರೊಳಗಡೆ ನಮಗೆ ಕೆಲಸ ಎಲ್ಲ ಮುಗಿಸ್ಕೋಬೇಕಲ್ಲ, ಹಾಗಾಗಿ ಬೇಗ ಬೇಗ ಅವಳಿಗೆ ಹಾಲೆಲ್ಲ ಕಾಯಿಸೋಕೆ ಇಟ್ಬಿಟ್ಟು ನಾನು ಮನೆ ಒಂಚೂರು ಕ್ಲೀನೆಲ್ಲ ಮಾಡೋದಿತ್ತು, ಅದೆಲ್ಲ ಮಾಡ್ಕೊಂಡು ಬೆಳಗಿನ ಕೆಲಸ ಎಲ್ಲ ಇರುತ್ತಲ್ಲ ಅದೆಲ್ಲ ಮುಗಿಸ್ಕೊಂಬಿಡೋಣ. ಇನ್ನು ಅವಳು ಬೆಳಗ್ಗೆ ಇದ್ಮೇಲೆ ನನಗೇನು ಕೆಲಸ ಮಾಡೋಕ್ಕೆ ಬಿಡಲ್ಲ, ಒಂಥರ ರಗಳೆ ಮಾಡ್ತಾಳೆ. ಹಾಗಾಗಿ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ನಾನು ನನ್ನ ಪಾಡಿಗೆ ಕೆಲಸ ಮಾಡ್ಕೊತಾ ಇದ್ದೆ. ನಾನು ಇದಷ್ಟು ಕೆಲಸ ನನ್ನ ಕೆಲಸ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಅವಳು ಎದ್ಬಿಟ್ಟಿದ್ಲು. ನಾನು ಹಾಲು ಇಲ್ಲಿ ಇಟ್ಬಿಟ್ಟು ಹೋಗ್ತಾಯಿದ್ದೀನಿ ನಾನು ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕೆ. ನಾನು ಎದ್ದು ಸ್ವಲ್ಪ ಹೊತ್ತಷ್ಟೇ, ಅದಾದಮೇಲೆ ಅವರು ಇಬ್ಬರು ಎದ್ದರು. ನೋಡಿ, ಎದ್ದ ತಕ್ಷಣವೇ ಅವಳಿಗೆ ಸ್ವಲ್ಪ ಪ್ಯಾಂಪರ್ ಮಾಡಬೇಕಾಗುತ್ತೆ. ಎದ್ದ ತಕ್ಷಣ ಅವಳು ಫುಲ್ ಆ್ಯಕ್ಟಿವ್ ಏನಿರಲ್ಲ, ಸ್ವಲ್ಪ ಎತ್ಕೊಂಡು ಸಮಾಧಾನ ಎಲ್ಲ ಮಾಡಬೇಕು. ಅದಾದಮೇಲೆ ಅವಳು ಸುಮ್ಮನಾಗೋದು. ಆಮೇಲೆ ಅವಳು ಹಾಲು ಬೇಕು ಅಂತ ಅಂದಳು, ಸರಿ ಅಂತ ಸಕ್ಕರೆ ಎಲ್ಲ ಆ್ಯಡ್ ಮಾಡಿಬಿಟ್ಟು ಅವಳಿಗೆ ಕೊಡೋಣ ಅಂಥೇಳಿ ತೊಗೊಂಡು ಹೋದೆ. ಅವಳು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೇಳೋದೇ ಹಾಲು. ಅವಳು ಹೇಳೋಷ್ಟ್ರೊಳಗೇ ಎಲ್ಲ ರೆಡಿ ಮಾಡಿಡಬೇಕು, ಇಲ್ಲ ಅಂದರೆ ತುಂಬ ಅಳ್ತಾಳೆ. ಫಸ್ಟ್ ಎದ್ದ ತಕ್ಷಣ ಹಾಲು ಬೇಕೇ ಬೇಕು ಅವಳಿಗೆ. ಹಾಗಾಗಿ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಬಿಡ್ತೀನಿ, ಅಂದರೆ ಕಾಯಿಸಿಡ್ತೀನಿ. ಅವಳು ಕುಡಿಯೋ ಹದಕ್ಕಿರುತ್ತದು ಅವಳು ಹೇಳೋಷ್ಟೊತ್ತಿಗೆ. ಹಾಗಾಗಿ ಅವಳನ್ನ ಹಾಲು ತೊಗೊಂಡು ನಾನು ಹೊರಟೆ ಅವರಿಬ್ಬರಿಗೂ. ಇನ್ನು ನನ್ನ ಮಗಳು ಬೂಸ್ಟ್ ಕುಡಿತಾಳೆ, ಮತ್ತು ಇವಳು ಬೂಸ್ಟೆಲ್ಲ ಆ್ಯಡ್ ಮಾಡಿದರೆ ಏನು ಮಿಕ್ಸ್ ಮಾಡಿದ್ರೂ ಕುಡಿಯೋಲ್ಲ. ಅವಳು ಬರೀ ಹಾಲನ್ನೇ ಕುಡಿಯೋದು, ಬೇರೆ ಏನೂ ಅದರಲ್ಲಿ ಆ್ಯಡ್ ಮಾಡಿದ್ರೆ ಕುಡಿಯೋಲ್ಲ. ಒಂಚೂರು ಸಕ್ಕರೆ ಹಾಕಿದ್ರೆ ಕುಡಿತಾಳೆ ಅಷ್ಟೇ ಅವಳು. ನನ್ನ ಚಿಕ್ಕ ಮಗಳು ತುಂಬ ಸಿಂಪಲ್ಲು, ಏನು ಆಟ ಎಲ್ಲ ಮಾಡಲ್ಲ ಅವಳು, ಅದೇ ಬೇಕು ಇದೇ ಬೇಕು ಅಂತ. ನೋಡಿ, ಎದ್ದು ಸುಮ್ಮನೆ ಕೂತಿದ್ದೆ, ನನಗೆ ಹಾಲು ತಗೊಂಬ ಅಂತ ಹೇಳಿ. ಇನ್ನು ಇಬ್ಬರು ಒಟ್ಟಿಗೆ ಎದ್ದಿದ್ರು ಅವರು. ಇವಳೇನೋ ಹಿಡ್ಕೊಂಡು ಆಟಾಡ್ತಾಯಿದ್ಲು, ಅದು ಸುಮ್ಮನೆ ಕೂತಿತ್ತು, ನಾನು ಹಾಲು ತೊಗೊಂಬರ್ತೀನಿ ಅಂತ. ಅದರದ್ದೇ ಏನೋ ಆಟ. ಆಗಿನ್ನ ಎದ್ದಿತ್ತು, ಇನ್ನು ಕಳಿಸ್ತಾನೇ ಇದೆ, ಅದು ನಿದ್ದೆ ಮೂಡಲ್ಲೇ ಇದೆ, ಆ್ಯಕ್ಟಿವ್ ಆಗಿಲ್ಲ ಅವಳು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅವ್ರ ಅಕ್ಕನ ಜೊತೆ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಕುಡಿದು. ಏನು ಏನು ಬಂಗಾರಿ, ಏನು 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 ತಿಂಡಿ ಆಯ್ತಾ? ಏನು ತಿಂಡಿ? ಇನ್ನು ಈ ವಯಸ್ಸಿಗೆ ಮಕ್ಕಳೆಲ್ಲ ಮಾತಾಡೋದು ಚೆಂದ ಅನಿಸುತ್ತೆ ಅಲ್ಲ, ಮುದ್ದಾಗಿ ಮಾತಾಡ್ತಾರೆ. ಆಮೇಲೆ ಬಲೂನಲ್ಲಿ ಆಟ ಆಡ್ತಿದ್ಲು ಅವಳು. ಅವ್ರ ಅಕ್ಕನ ಜೊತೆ ಸೇರಿಕೊಂಡು ಅವ್ರ ಅಕ್ಕೊಂಡು ಒಂದು ಬಲೂನ್ ಇಟ್ಕೊಂಡು ಇಬ್ಬರು ಆಟ ಆಡ್ತಿದ್ರು. ಅದು ಅವಳು ಬರ್ಡೇಗೆ ಬಲೂನು. ಸುಮಾರೆಲ್ಲ ಹಾಗೆ ಹಾಳಾಗೋಯ್ತು. ಇನ್ನು ನಾನು ಮಧ್ಯಾಹ್ನ ಅಡುಗೆನೂ ಎಲ್ಲ ಪ್ರಿಪೇರ್ ಮಾಡಿದೆ. ನಮ್ಮ ಮನೆಯವ್ರು ಬರೋದ್ರೊಳಗೆ ನಮ್ಮ ಮನೆಯವರು ಬಂದು ಮಧ್ಯಾಹ್ನ ಊಟ ಮಾಡಿದ್ರು. ಊಟ ಮಾಡುವಾಗ ಅವ್ರ ಪಪ್ಪನ ಜೊತೆಗೆ ಒಂಚೂರು ಹಾಗೆ ಹಿಂಗೆ ಆಟ ಆಡ್ತಾಳೆ ಅವಳು. ಅದೇನೋ ತೆಗೆದು ಹಾಕೋದು ಮಾಡ್ತಾ ಇರ್ತಾಳೆ ಅವಳು. ಒಟ್ಟಿನಲ್ಲಿ ಏನೋ ಆ್ಯಕ್ಟಿವಾಗಿ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರಬೇಕು, ಅವಳು ಸೈಲೆಂಟಾಗಂತೂ ಕೂರಲ್ಲ. ಇನ್ನು ಮನೆಯವರು ಅದೆಲ್ಲ ಎತ್ತಿಡು, ಏನಕ್ಕೆ ಹಂಗೆ ಆಗ್ತಾಯಿದೆಯಾ ಅಂತ. 4 ಗಂಟೆ ಆಯಿತು, ಸ್ಯಾಟರ್ಡೇ ಆಗಿರೋದ್ರಿಂದ 4 to 5 ನನ್ನ ಮಗಳಿಗೆ ಡ್ಯಾನ್ಸ್ ಕ್ಲಾಸ್ ಇರುತ್ತೆ. ಅವಳು ಡ್ಯಾನ್ಸ್ ಕ್ಲಾಸಿಗೆ ಡ್ರಾಪ್ ಮಾಡಿ ಬಂದೆ. ಅದು ಡ್ರಾಪ್ ಮಾಡಿ ಬರೋಷ್ಟರೊಳಗೆ ನಮ್ಮಮ್ಮ ಫೋನ್ ಮಾಡಿದ್ರು, ಹಿಂಗೆ ಊರಿಗೆ ಬನ್ನಿ ಅಂತ. ಸರಿ, ಇನ್ನೇನು ಊರಿಗೆ ಸಡನ್ನಾಗಿ ಪ್ಲ್ಯಾನ್ ಆಯ್ತಲ್ಲ, ಸರಿ ಹೊರಡೋಣ ಅಂತ ಹೇಳ್ಬಿಟ್ಟು. ಇನ್ನು ಡ್ಯಾನ್ಸ್ ಕ್ಲಾಸಿಂದ ಅವಳು ಬರೋದ್ರೊಳಗೆ ನಾನು ಹೊರಟಿರ್ಬೇಕಿತ್ತು. ನಮ್ಮ ಮನೆಯವರು 6 ಗಂಟೆ 6:15 ಬಿಡೋಣ ಅಂತ ಹೇಳಿದರು. ಸರಿ ಅಂತ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡೆ ಅವಳು ಬರೋ ಅಷ್ಟರೊಳಗೆ. ಆಮೇಲೆ ನಾವಿಬ್ಬರು ನಾವೆಲ್ಲ ರೆಡಿ ಆಗಿದ್ದೀವಿ. ಆದರೆ ಪಪ್ಪನೇ ಬಂದಿಲ್ಲ, ಪಪ್ಪಂಗೋಸ್ಕರ ವೆಯ್ಟಿಂಗು. ಪಪ್ಪ ಬಂದಮೇಲೆ ನಾವೆಲ್ಲ ಊರಿಗೆ ಹೋಗೋದು. ಹಾಯ್ ಬಾಯ್.
ಪಪ್ಪ ಬಂದಮೇಲೆ ನಾವೆಲ್ಲ ಎಲ್ಲಿಗೆ ಹೋಗೋದು ಮಗ? ಫೈನಲಿ ನಮ್ಮ ಮನೆಯವ್ರು ಬಂದರು. ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ. ನಮ್ಮ ಮನೆಯವ್ರು 6 ಗಂಟೆಗೆ ಬರ್ತೀನಿ ಅಂತ ಹೇಳಿದರು, ಆದರೆ ಅವ್ರು ಬಂದಿದ್ದೆ 8:15 ಆಗೋಯ್ತು. ಸರಿ ಇನ್ನೇನು ಹೊರಡೋಣ ಅಂಥೇಳಿ ಅವ್ರು ಬಂದಮೇಲೆ ತಕ್ಷಣ ಅವರು ಬೇಗ ರೆಡಿ ಆದರು. ಆಮೇಲೆ ಬೇಗ ಇನ್ನೊಂದು ಸತಿ ಮನೆಯೆಲ್ಲ ಚೆಕ್ ಮಾಡಿದೆ. ಅದೇನೋ ಏನೇ ಮಾಡಿ ಲಾಕೆಲ್ಲ ಮಾಡಿದ್ರು ಅದಾದಮೇಲೆ ಏನೋ ಒಂದು ಡೌಟ್ ಇರುತ್ತೆ, ಹಾಕಿದ್ನಾ ಇಲ್ವಾ ಅಂತ. ಆಮೇಲೆ ಹೊರಟ್ವಿ, ಊರ ಕಡೆ ಸ್ಟಾರ್ಟ್ ಆಯಿತು. ನಾವು ಮನೆಗೆ ಹೋಗೋಷ್ಟರೊಳಗೆ ಕರೆಕ್ಟ್ ಊಟ ಟೈಮೆಲ್ಲ ಆಗಿತ್ತು. ನಮ್ಮಮ್ಮ ಬಿಸಿ ಬಿಸಿ ಏಡಿ ಸಾರು ಮಾಡಿದರು. ಆಮೇಲೆ ಚೆನ್ನಾಗಿ ಊಟ ಮಾಡಿದೆ. ಅದಾದಮೇಲೆ ನನ್ನ ಮಗಳು ಮಧ್ಯಾಹ್ನ ಮಲಗಿದ್ಲಲ್ಲ, ಹಾಗಾಗಿ 1:30 2 ಗಂಟೆ ಆದರೂ ಆಟಾಡ್ತಾನೆ ಕೂತಿತ್ತು. ಅದಾದಮೇಲೆ ಒಂದು ಗಂಟೆ 2 ಗಂಟೆ ಆಗಿತ್ತು ಅಂತ. ಆಮೇಲೆ ನಾವು ಮಲ್ಕೊಂಡ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.